ಮತ್ತೆ ಹೆಚ್ಚಾದ ಮೈಕ್ರೋ ಫೈನಾನ್ಸ್ ಹಾವಳಿಗೆ ವಾರ್ನಿಂಗ್ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗಳನ್ನು ಗಾಳಿಗೆ ತೂರಿ ಆರ್ಬಿಐ ನೀತಿ ನಿಯಮ ಪಾಲನೆ ಮಾಡದೆ ಮೈಕ್ರೋ ಫೈನಾನ್ಸ್ ರಿಕವರಿ ಏಜೆನ್ಸಿಗಳು ಕಿರುಕುಳ ಹೆಚ್ಚಾಗಿದೆ ಎಂದು ಸುಮಾರು ದೂರುಗಳು ಬರುತ್ತಿದ್ದವು. ನಗರದ ಕೆಲವು ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಮಾನಸಿಕ ತೊಂದರೆಗೆ ಒಳಗಾಗಿದ್ದಾರೆ. ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶ ಹೊರಡಿಸಿದ್ದರೂ ಅನುಸರಿಸಿದ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ಗಳು ಎಂಪ್ಲಾಯಿಗಳಿಗೆ ಟಾರ್ಚರ್ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿವೆ. ಈ ಹಿಂದೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳ ಹಾಗೂ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನೇತೃತ್ವದಲ್ಲಿ ಸರ್ಕಾರದ ಸುಗ್ರೀವಾಜ್ಞೆಗಳ ಕುರಿತು ಎಲ್ಲಾ ಮೈಕ್ರೋ ಫೈನಾನ್ಸ್ ಮುಖ್ಯ ಸಿಬ್ಬಂದಿ ಮ್ಯಾನೇಜರ್ಗಳ ಜೊತೆ ಸಭೆಯನ್ನ ನಡೆಸಲಾಗಿತ್ತು. ಅದರಂತೆ ಆದೇಶದ ಅನುಸಾರ ಹಾಗೂ ಆರ್ಬಿಐ ನಿಯಮ ಪ್ರಕಾರ ಸಾಲ ಕೊಡುವುದು ಹಾಗೂ ಮರುಪಾವತಿಸಿಕೊಳ್ಳುವುದು ಜನರಿಗೆ ಕಿರುಕುಳ ನೀಡದೆ ನೀತಿ ನಿಯಮ ಪ್ರಕಾರ ತಮ್ಮ ಕೆಲಸವನ್ನ ಮಾಡಿ ಎಂದು ಸಭೆಯಲ್ಲಿ ತಿಳಿಸಿ ಆದೇಶಿಸಿದರು. ಅದನ್ನು ತಿಂಗಳವರೆಗೆ ಪಾಲನೆ ಮಾಡದೆ ತನ್ನ ಸ್ಟಾಫ್ಗಳಿಗೆ ನಡೆದ ಸಭೆ ಹಾಗೂ ಸರ್ಕಾರದ ಮತ್ತು ಆರ್ಬಿಐ ನಿಯಮದ ಬಗ್ಗೆ ತಿಳಿಸಲಾರದೆ ಪುನಃ ಮೈಕ್ರೋ ಫೈನಾನ್ಸ್ ಮುಖ್ಯ ಸಿಬ್ಬಂದಿಗಳು ಅವರ ಎಂಪ್ಲಾಯ್ ಸ್ಟಾಫ್ಗಳನ್ನ ಕಿರುಕುಳ ನೀಡಿ ಹೇಗಾದರೂ ಹೋಗಿ ಏನಾದರೂ ಮಾಡಿ ನೀವು ನೀಡಿರುವ ಸಾಲ ವಾಪಸ್ ತೆಗೆದುಕೊಂಡು ಬನ್ನಿ ಎಂದು ಸಮಯ ನೋಡದೆ ಜನರ ಮನೆ ಮುಂದೆ ಕಳಿಸುವುದು, ಜನರಿಂದ ಹಣ ತರುವವರೆಗೂ ನೀವು ಆಫೀಸ್ಗೆ ಬರಬಾರದು ಎಂದು ಕಿರುಕುಳ ನೀಡುವುದು ಹಾಗೂ ನಿಮಗೆ ಸ್ಯಾಲರಿ ನೀಡುವುದಿಲ್ಲ, ಪಂಚಿಂಗ್ ಮಾಡಿಸುವುದಿಲ್ಲ ಎಂದು ಮೈಕ್ರೋ ಫೈನಾನ್ಸ್ ಸ್ಟಾಫ್ ಸಿಬ್ಬಂದಿಗಳಿಗೆ ಚಿತ್ರಹಿಂಸೆ ನೀಡುತ್ತಿರುವ ಮ್ಯಾನೇಜರ್ಗಳೇ ಇದಕ್ಕೆ ಹೊಣೆಗಾರರು ಎಂದು ತಿಳಿಸಿದರು. ಈ ಕುರಿತಂತೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಇಂತಹ ವಿಷಯಗಳನ್ನು ಗಮನಕ್ಕೆ ತಂದಾಗ ಅವರು ಮೈಕ್ರೋ ಫೈನಾನ್ಸ್ಗಳಿಗೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಮಾಧ್ಯಮದ ಮುಖಾಂತರ ತಿಳಿ ಹೇಳಿದರು. ಒಂದು ವೇಳೆ ಅಂತಹ ಘಟನೆಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಖಡಕ್ ಆಕ್ಷನ್ ತೆಗೆದುಕೊಳ್ಳಲಾಗುವುದು ಮತ್ತು ಕೈ ಸಾಲ ನೀಡಿ ಮನಬಂದಂತೆ ಬಡ್ಡಿ ವ್ಯವಹಾರ ಮಾಡುತ್ತಿರುವ ಕುರಿತು ನಮಗೆ ದೂರು ಬಂದಲ್ಲಿ ಮುಲಾಜಿಲ್ಲದೆ ಅವರ ಮೇಲೆ ಕೂಡ ಕ್ರಮ ಜರುಗಿಸಲಾಗುವುದೆಂದು ಮಾಧ್ಯಮ ಮುಖಾಂತರ ತಿಳಿಸಿದರು. ಪ್ರದೀಪ್ ಕುಮಾರ್ ಧದನೂರ್, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಈಗ ನಮಗೆ ಕೊಟ್ಟಿದ್ದೀರಿ. ಇದು ಮುಖಾಂತರ ನಾವು ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾವು ಲಾಸ್ಟ್ ಟೈಮ್ ಕೂಡ ಮೀಟಿಂಗ್ ಮಾಡಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೂ ತಿಳಿಸಿದ್ದೀವಿ. ಇಟ್ ಹ್ಯಾಸ್ ಟು ಬಿ ಇದು ರ್ಯಾಂಪೆಂಟ್ ಆಗಿ ಈ ಥರದ್ದು ಕೆಲಸ ಅವರು ಬಂದ್ ಮಾಡಬೇಕಾಗುತ್ತೆ. ಮತ್ತು ಯಾರೂ ಇರಲಿ, ಸನ್ರೈಸ್ ಟು ಸನ್ಸೆಟ್ ಮಾತ್ರ ಅವ್ರ ಮನೆಯಲ್ಲಿ ಹೋಗಿ ಇದು ಹಣ ವಾಪಸ್ ತುಂಬಕ್ಕೆ ಅವರು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಯಾರಿಗೂ ಯಾವ ರೀತಿಯಲ್ಲಿ ದಬ್ಬಾಳಿಕೆ ಮಾಡಲು ಅಥವಾ ಟಾರ್ಚರ್ ಕೊಡದೇ ಆಗಲಿ ಆ ಥರದ್ದು ಮಾಡೋಕ್ಕೆ ಆಗಲ್ಲ. ಪೊಲೀಸ್ ಕೂಡ ಸಿವಮೋಟೋ ಕೂಡ ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆ್ಯಂಡ್ ಸನ್ಸೆಟ್ ಮೇಲೆ ಯಾರ ಮನೆಯಲ್ಲಿ ಹೋಗಲೇಬಾರ್ದು ಅಂತ ನಾವು ಇದು ಕೂಡ ತಿಳಿಸಿದ್ದೀವಿ. ಇದು ಬಿಟ್ಟು ನಾನು ಜನರಿಗೂ ಏನು ಹೇಳ್ತೀನಿ ಅಂದರೆ, 3 ಲಕ್ಷ ತನಕ ಲಿಮಿಟ್ ಇದೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಲೋನ್ ತೊಗೊಳ್ಳೋಕ್ಕೆ. ಅವರು ಒಂದು ಬಿಟ್ಟು ಬೇರೆ ಬೇರೆ ಕಡೆಯಿಂದ ತೊಗೊಳ್ತಿದ್ದಾರೆ. ದಯವಿಟ್ಟು ನಿಮಗೆ ಕೂಡ ಏನು ಅವಶ್ಯಕತೆ ಇದೆ ಅಷ್ಟೇ ಮಾತ್ರ ನೀವು ಲೋನ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ತೊಗೊಳ್ಳಿ. ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕೂಡ ರಿಜಿಸ್ಟರ್ ಆಗಿದ್ದರೆ ಆ ಸೇಮ್ ಬೆನಿಫಿಷರಿ ಎಷ್ಟು ಕಡೆಯಿಂದ ಲೋನ್ ತೊಗೊಳ್ತಿದ್ದಾರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ 3 ಲಕ್ಷಕ್ಕಿಂತ ಹೆಚ್ಚು ಯಾರಿಗೂ ತೊಗೊಳ್ಳೋಕ್ಕೆ ಅವಕಾಶ ಇರಲ್ಲ ಇನ್ ಎನಿ ಕೇಸ್. ಮತ್ತು ಈ ಥರದ್ದು ಕೇಸ್ ಬಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ಅವ್ರ ಮೇಲೆ ಆಗುತ್ತೆ. ಲಾಸ್ಟ್ ಟೈಮಲ್ಲಿ ತಾವು ಮುಖ್ಯ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ತಾವು ಸಭೆ ನಡೆಸಿದ್ರೆ, ಬಟ್ ಅವ್ರು ಏನು ಮಾಡ್ತಾರೆ, ಮೈಕ್ರೋ ಫೈನಾನ್ಸ್ ಮುಖ್ಯ ಸಿಬ್ಬಂದಿಗಳು ಅವ್ರ ಸ್ಟಾಫ್ಗಳಿಗೆ ಅದು ಗೈಡೆನ್ಸ್ ಮಾಡ್ತಾಯಿಲ್ಲ ಅವ್ರಿಗೂ. ಓಕೆ, ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ. ಎಲ್ಲ ಗೌರ್ಮೆಂಟ್ ಲೆವೆಲ್ ಆಫೀಸರ್ಸ್ನು ಯಾರಿದ್ದಾರೆ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ DRCS ಆಗಲಿ ಎಲ್ರಿಗೂ ಈಗ ಅವರಿಗೂ ಇದು ಡೈರೆಕ್ಷನ್ಸ್ ಕೊಡ್ತೀವಿ ದಟ್ ಫರ್ದರ್ ಅವರು ಇದನ್ನು ಪರ್ಕುಲೇಟ್ ಮಾಡಬೇಕು. ಮೇಡಮ್, ಇದು ಕೆಲವು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆದಾಗ ಕೈ ಸಾಲ ಮೊರೆ ಹೋಗ್ತಾ ಇದ್ದಾರೆ ಜನರು, ಬಟ್ ಮಿತಿ ಮೀರಿ ಬಡ್ಡಿ ಕೊಡ್ತಾ ಇದ್ದಾರೆ ಮೇಡಮ್, ಮಾನಸಿಕಕ್ಕೆ ತೊಂದರೆ ಕೊಡ್ತಾ ಅಂಥವ್ರಿಗೆ ಏನು ಹೇಳ್ತೀವಿ?
ಸೊ ಲೋನ್ ಇಂಟ್ರೆಸ್ಟ್ ಸಂಬಂಧಪಟ್ಟಂಥ 14% ಮ್ಯಾಕ್ಸಿಮಮ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಇದಕ್ಕಿಂತ ಜಾಸ್ತಿ ಇದ್ದರೆ ಜನರಿಗೂ ಹೇಳ್ತೀನಿ, ಯಾರಿಗೂ ಕೊಡೋಕ್ಕೆ ಕೂಡ ಹೋಗಬೇಡಿ. ಅಷ್ಟೇ ಇಂಟ್ರೆಸ್ಟ್ ಮೇಲೆ, ಮತ್ತು ಯಾರು ಈ ಥರದ್ದು ಕೇಸ್ ಗಮನಕ್ಕೆ ಬಂದಾಗ MFI ಮೇಲೆ ಕೂಡ ಆ್ಯಕ್ಷನ್ ಆಗುತ್ತೆ. अर्बन टाउन पुलिस स्टेशन में है. मुझे कॉल आया था 6 बजे करीब कि माइक्रो फाइनेंस लेने की वजह से फाइनेंस वाले जो है ना एक नौजवान को उठाकर लेकर गए या बिठाकर लेकर गए. मैंने साथ ही साथ जो है ना बीदर अर्बन पुलिस स्टेशन चौबारा CPI सर कुछ कॉल किया, तो CPI सर ने जो है ना फौरी वो बच्चे को जो है ना रिलीज़ कराया. मैं तमाम लोगों से ये कह रहा हूँ, माइक्रो फाइनेंस की वजह से हमारे कर्नाटक स्टेट में ख़ासकर बीदर और गुलबर्गा में कई लोग सुसाइड कर चुके हैं, कई लोग बच्चियां जो है ना प्रोस्टिट्यूशन में जा चुके हैं. गवर्नमेंट ऑफ कर्नाटका इसके लिए कड़े आदेश दिए थे कि माइक्रो फाइनेंस लेने के बाद अगर लोग भर नहीं रहे हैं उनको वक्त दें और उनको टार्चर ना करें. ये माइक्रो फाइनेंस वालों का इतना टार्चर हो रहा है जिसकी वजह से लोग सुसाइड भी कर रहे हैं और लोग जो है ना डिप्रेशन में चले जा रहे हैं. और मैं साथ ही साथ तमाम कर्नाटक स्टेट की जनता से और तमाम उन गरीब लोगों से कहना चाहता हूँ कि आप माइक्रो फाइनेंस अपने मजबूरियों में ले रहे हैं, लेकिन वक्त पे भरिए. यार जो है ना माइक्रो फाइनेंस लेना बंद कर दीजिए. और तमाम वो माइक्रो फाइनेंस चलाने वाले, अभी जो माइक्रो फाइनेंस है ये भारत माइक्रो फाइनेंस है जो आज बच्चों को 3 बजे उठाया गया था, जो मुझे कॉल आया था. तो ऐसे वाक़यात होने की वजह से शहर बीदर में भी जो है ना कई लोग सुसाइड किए, कई लड़कियां जो है ना प्रोस्टिट्यूशन में चले गए, चाहे ओल्ड सिटी हो या न्यू सिटी हो. तो मैं बीदर ज़िले इंतज़ामिया ख़ासकर एडमिनिस्ट्रेशन से गुजारिश करता हूँ, इस माइक्रो फाइनेंस जो चलाकर लोगों को जो टार्चर कर रहे हैं उनके ऊपर भी एक्शन लिया जाए. और आवाम से भी, पब्लिक से भी गुजारिश करता हूँ, आप ख़र्च अगर भर सकते हैं तो लीजिए, वरना ख़र्च मत लीजिए. कड़े आदेश है गवर्नमेंट ऑफ कर्नाटका के. CM साहब खुद आकर बोले हैं कि 5 बजे के बाद जो है ना माइक्रो फाइनेंस को वसूली करने घरों पे मत जाए. आज 2:30 बजे भी एक लेडी आई थी, तो माइक्रो फाइनेंस की वजह से जो है ना उसको परेशान कर रहे हैं, जिसकी वजह से वो बहुत डिप्रेशन में जा चुकी है. मैं तमाम से गुजारिश करता हूँ और ख़ासकर हमारे अर्बन पुलिस स्टेशन के CPI सर का शुक्रिया अदा करता हूँ कि उन्होंने वक्त पे जाकर बच्चे को जो है ना अपने स्टाफ को बेचकर लेकर आए. जय हिंद, जय कर्नाटका. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.